ನಮಸ್ಕಾರ, ಶುಭೋದಯ. ಇವತ್ತು ರವಿಯನ್ನು ನಾವು ಯಾವ ರೂಪದಲ್ಲಿ ಅಥವಾ ಯಾವ ಚಿತ್ರದಲ್ಲಿ ತರುವ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ಪದ್ಯದಲ್ಲಿ ನೋಡೋಣ. ಇಳೆಯ ಬುಗುರಿಗೆ ತಿಗರಿಯೇ ರವಿ, ದಿನದ ಮಡಕೆಯ ಇರುಳಗಣ್ಣಿನಲ್ಲಿ ಒಡೆದಿಕ್ಕಿ ತೆರಳುವನು ನಾಳೆ ಹೊಸತೊಂದ ಮಾಡುವೆನೆಂದು. ಇಳೆಯ ಬುಗುರಿಗೆ ತಿಗರಿಯೇ ರವಿ. ನೋಡಿ, ಬುಗುರಿ ತಾನೇ ತಿರುಗತ್ತೆ, ಇದು ಒಂದು. ಇನ್ನೊಂದು, ಬುಗುರಿಯ ಆಕಾರದಲ್ಲಿ ಒಂದು ಬೇಸ್ ಇರುತ್ತೆ, ಒಂದು ಮೂಲ ಆಧಾರ ಇರುತ್ತೆ. ಅದರ ಮೇಲೆ ತಿಗರಿ ಅಂದರೆ ಚಕ್ರವನ್ನು ಕೂರಿಸಿ ಮಡಿಕೆ ಮಾಡುವವರು, ಈ ಕುಂಬಾರರು, ಪಾಟರ್ಸ್ ಅಂತೀವಲ್ಲ ಅವರು, ಈ ತಿಗರಿಯನ್ನು ಚೆನ್ನಾಗಿ ತಿರುಗಿಸ್ತಾರೆ. ಆ ತಿಗರಿ ಮೇಲೆ ಒಂದು ಮಣ್ಣಿನ ಮುದ್ದೆ ಸೆಂಟ್ರಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಒಂದು ಆಕಾರವನ್ನು ಕೊಟ್ಟು ಮಡಿಕೆ ಮಾಡ್ತಾರೆ. ಹಾಗೆ ಇಳೆಯ ಬುಗುರಿಗೆ, ಆ ಬೇಸಿಗೆ ಬುಗುರಿ ಅಂತ ಯಾಕೆ ಬಳಸಿದ್ದೀನಿ ಇಲ್ಲಿ ಅಂದರೆ, ಭೂಮಿನೂ ತಿರುಗ್ತಾ ಇದೆಯಲ್ಲ ಅದಕ್ಕೆ. ಇಳೆಯ ಬುಗುರಿಗೆ ತಿಗರಿ, ಅದ್ರ ಮೇಲೆ ತಿರುಗೋದು ಇನ್ನೊಂದು ಚಕ್ರ. ತಿಗರಿಯೇ ರವಿ, ಆ ಥರ ತಿಗರಿನ ರವಿ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ? ದಿನದ ಮಡಕೆ ಇದೆಯಲ್ಲ, ಅಂದರೆ ಈ ದಿನ 24 ಗಂಟೆ ಅಂತಕ್ಕಂಥ ಒಂದು ಕುಂಭ ಮಡಕೆ, ಅದನ್ನು ಇರುಳುಗಣ್ಣಿನಲ್ಲಿ ಒಡೆದಿಕ್ಕಿ. ಇರುಳುಗಣ್ಣಿನಲ್ಲಿ ಅಂದರೆ ಎರಡರ್ಥ. ಒಂದು, ಇರುಳುಗಣ್ಣು ಅಂದರೆ ರಾತ್ರಿ ಕಣ್ಣು ಕಾಣದೇ ಇರೋದು, ದೃಷ್ಟಿ ದೋಷ, ಅದೊಂದು ಬಗೆಯ ವೈಟಮಿನ್ನಿಂದ ಆಗ್ತಕ್ಕಂಥ, ವೈಟಮಿನ್ ಕೊರತೆಯಿಂದ ಆಗ್ತಕ್ಕಂಥ ರೋಗ ಅದು, ಅಥವಾ ಕಾಯಿಲೆ. ಇದನ್ನು ನಾನು ಕೇಳ್ತಾ ಇದ್ದೀನಿ, ಇರುಳುಗಣ್ಣಂತೆ ರವಿಗೆ, ಅವನಿಗೆ ವೈಟಮಿನ್ ಡೆಫಿಷಿಯನ್ಸಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇರುಳುಗಣ್ಣಿನಲ್ಲಿ ಒಂದು. ಎರಡನೇದು, ಇರುಳು ಅಂದರೆ ಸಂಜೆ ಕತ್ತಲಲ್ಲಿ ಅಥವಾ ಇರುಳುಗಣ್ಣಲ್ಲಿ ಒಡೆದಿಕ್ಕಿ ಏನು ಮಾಡ್ತಾನೆ? ದಿನದ ಮಡಿಕೆ ತಯಾರಿಸಿರ್ತಾನಲ್ಲ, ಬೆಳಗ್ಗೆ ಗೆದ್ದು ಅವನೇ ತಿಗರಿತಾನೆ, ಅದರ ಮೇಲೆ ಮಡಿಕೆ ಮಾಡಿರ್ತಾನೆ. ಅದನ್ನು ಇರುಳುಗಣ್ಣಿನಲ್ಲಿ ಒಡಿತಾನೆ. ಒಡೆದಿಕ್ಕಿ ತೆರಳುವನು, ಒಡೆದ್ಬಿಟ್ಟು ಹೊಟ್ಟೋಗ್ತಾನೆ. ಏನು ಅವಾಗ ಅವನ ಮನಸ್ಸಿನಲ್ಲಿ ಏನು ಯೋಚನೆ? ಇವತ್ತೇನೋ ಒಂದು ಹೋಮ್ವರ್ಕ್ ಮಾಡ್ತಾ ಇರ್ತೀವಿ, ಕೆಟ್ಟೋಯ್ತು ಅರ್ಧ ಪೇಜು. ಆ ಪೇಜ್ ಹರಿದಾಕ್ಬಿಟ್ಟು ನಾಳೆ ತಿರ್ಗಾ ಹೊಸ್ದಾಗಿ ಬರೀತೀನಿ ಅಲ್ವಾ? ಎಷ್ಟೋ ಕೆಲಸಗಳು ನಾವು ಆಗ ಮಾಡ್ತೀವಿ. ಕೆಲಸ ಕೆಟ್ಟೋದ್ರೆ ಬಿಸಾಕತ್ಲಾಗ ನಾಳೆ ಮತ್ತೆ ಮಾಡೋಣ ಅಂತ. ಹಾಗೆ ಇರುಳಗಣ್ಣಿನಲ್ಲಿ ಆ ದಿನದ ಮಡಿಕೆಯನ್ನು ಒಡೆದಿಕ್ಕಿ ತೆರಳುವನು ನಾಳೆ ಹೊಸತೊಂದ ಮಾಡುವೆನೆಂದು. ನಾಳೆ ಇನ್ನೊಂದು ಹೊಸ ಮಡಿಕೆ ಮಾಡ್ತೀನಿ ನಾನು. ಯಾಕೆಂದರೆ ನನ್ನದು ತಿಗರಿನೇ ನಾನೇ ತಿಗರಿಯಾಗಿರುವಾಗ ನನಗೆ ಇನ್ನೊಂದು ಮಡಿಕೆ ಮಾಡೋದು ಏನು ಕಷ್ಟ ಅನ್ನೋದು ಅವನ ಯೋಚನೆ ಅಂತ ಇಲ್ಲಿ ಕವಿಯ ಕಲ್ಪನೆ. ಈ ರೀತಿಯಲ್ಲಿ ಈ ದಿನ ರಾತ್ರಿಗಳ ನಡುವಿನ ಆ ವರ್ತುಲದ ಆ ವರ್ತನೆಯ ವಿಚಾರವನ್ನು ಈ ಒಂದು ಚಿತ್ರದ ಮೂಲಕ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದೀನಿ. ನಾಳೆ ಇನ್ನೊಂದು ಪದ್ಯದ ಜೊತೆಯಲ್ಲಿ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.